ಬಿ ಜೆ ಪಿಯವರು ಇವಾಗ ಎಚ್ಚರಾಗೈತೆ ಏನೋ ಗೊತ್ತಿಲ್ಲ, ಬರೀ ಜಾತಿ ಗಣತಿ ಅಂತ ನಾನು ಈಗ ನೀವು ಹೇಳಿದ್ದೆ ಕೇಳ್ತಾ ಇದ್ದು, ಜಾತಿ ಗಣತಿ ಮಾಡ್ತಾ ಇದ್ದೀವಿ ಅಂತ ಅಂದು. ಜಾತಿ ಗಣತಿ ಜೊತೆಗೆ ಶೈಕ್ಷಣಿಕ ಸಾಮಾಜಿಕ ಗಣತಿನೂ ಮಾಡಿದರೆ ಭಾಳ ಒಳ್ಳೆಯದು. ಯಾಕಂದರೆ ಇವತ್ತು ಭಾಳ ಕಷ್ಟ ಪರಿಸ್ಥಿತಿ ಒಳಗೆ ಎಲ್ಲ ಸಮುದಾಯದವರು ಇದ್ದಾರೆ. ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡೋಕ್ಕೆ ಸರ್ಕಾರದಿಂದ ಏನಾದರೂ ಒಂದು ಕಷ್ಟದಾಗಿದ್ದಂಥ ಸಮುದಾಯಕ್ಕೆ ಒಂದು ಅವಕಾಶ, ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಇದೇನು ಮಾಡಿದರು, ಸರ್ವೆ ಮಾಡಿದರು, ಅದೇ ಮಾದರಿ ಮಾಡಿದರೆ ಎಲ್ಲ ಒಂದು ಕಡೆ ಒಂದು ಒಳ್ಳೆಯ ಸಂದೇಶ ಹೋಗುವಂಥದ್ದು ಆಗುತ್ತೆ. ಅಂಥ ಒಳ್ಳೆಯ ಬುದ್ಧಿ ಕಾಂಗ್ರೆಸ್ವ್ರಿಗಿದ್ದಂಥ ಒಳ್ಳೆಯ ಬುದ್ಧಿ ಈ ಬಿ ಜೆ ಪಿ ಮಿತ್ರರಿಗೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದೇನು ಮತ್ತು ಬೇರೆ ಜಾತಿ ಗಣತಿ ಮಾಡಕತ್ತಾರೋ ಏನು ಬೇರೆ ಗಣತಿ ಮಾಡಕತ್ತಾರೋ ಗೊತ್ತಿಲ್ಲ. ಮತ್ತು ನಿಜ ಜನಗಣತಿ ನಾನು ಇದನ್ನು ಅದ್ರ ಜೊತೆಗೆ ಇದನ್ನು ಮಾಡಿದರೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸರ್, ಬಿ ಜೆ ಪಿಯವರಿಗೆ ಟೀಕೆ ಬಿಟ್ಟರೆ ಬದಲಿ ಏನಿದೆ? ಅವರಿಗೆ ಮಾಡುವ ಸಾಮರ್ಥ್ಯನೂ ಇಲ್ಲ. ಜನರಿಗೆ ಒಳ್ಳೆ ಕೆಲಸ ಮಾಡೋ ಸಾಮರ್ಥ್ಯನೂ ಇಲ್ಲ, ಟೀಕೆ ಮಾಡೋದು ಸಾಮರ್ಥ್ಯ ಅವ್ರಿಗಿದೆ. ಈಗ ಉದಾಹರಣೆ ಅವ್ರಿಗೆ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಅಂದದ್ನಾಗ ಮುಖ್ಯ ಸಿದ್ದರಾಮಯ್ಯನವ್ರ ಮ್ಯಾಗೆ ಟೀಕೆ ಮಾಡುವಂಥದ್ದನ್ನು ಮಾಡ್ಕೊತಾನೆ ಬಂದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಗ್ಯಾರಂಟಿ ಯೋಜನೆಗಳನ್ನು ಹಿಡ್ಕೊಂಡು ಏನೇನು ಒಳ್ಳೆ ಕೆಲಸಗಳನ್ನು ಮಾಡೋದು ಅದ್ರ ಬಗ್ಗೆ ಟೀಕೆ ಮಾಡ್ತಾಯಿದ್ದಾರೆ. ಅದರಿಂದ ಜನರಿಗೆ ಒಳ್ಳೆಯದಾಗಿದೆ, ಮಧ್ಯಮ ವರ್ಗಕ್ಕೆ ಒಳ್ಳೆಯದಾಗಿದೆ ಅನ್ನೋದನ್ನು ಅವ್ರ ಮನಸ್ಸಿನೊಳಗಾಗಲಿ ಹೃದಯದಾಗಲಿ ಇಲ್ಲ. ಆ ಹೃದಯ ಶ್ರೀಮಂತಿಕೆ ಬಿ ಜೆ ಪಿಯವರಿಗೆಂದು ಬರೋಕ್ಕೆ ಸಾಧ್ಯತೆ ಇಲ್ಲ. ಸರ್, ಈಗ ಅದನ್ನ ಹೇಳಿದವ್ರು ಯಾರು? ನಾನು ಹೇಳಕತ್ತಿದ್ದು ಹೌದು. ಇವತ್ತ ಇನ್ನೂ ಕೆಳ ಜಾತಿಗಳಂತ ಕೆಳಗೆ ಇದ್ದಾರೆ, ಮೇಲಿದ್ದವ್ರು ಮೇಲೆ ಇದ್ದಾರೆ. ಅದನ್ನ ಬಗ್ಗೆ ಯಾಕೆ ಮಾತಾಡವಲ್ರು? ನಾನು ಹೇಳಕತ್ತಿದ್ದು ಅದನ್ನು ಮಾತಾಡ್ರಿ ಅಂತ. ಅದು ಸುದ್ದಾಗವರೆಗೂ ಇದನ್ನ ಕೇಳಲೇಬೇಕಾಗತ್ತಾ, ಇದನ್ನ ಹೇಳಲೇಬೇಕಾಗತ್ತಾ? ಅದಕ್ಕೆ ಕೇಂದ್ರದೊಳಗೆ ಆಳಂತವ್ರು ಇದ್ದಾರಲ್ಲ, ಅವರು ಇದ್ರ ಬಗ್ಗೆ ಚಿಂತನೆಗಳಾಗಲಿ. ಮಡ್ಕೊಂಡವರೇ ಪಡ್ಕೊಳಕಂತಾರ. ಅದಕ್ಕೆ ಈ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ದಲಿತರ ಯಾರು ಈವರೆಗೆ ಮೀಸಲಾತಿ ಸೌಲಭ್ಯವನ್ನು ಪಡೆದುಕೊಂಡು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಡೆವಲಪ್ಮೆಂಟ್ ಇದ್ದಾರೆ, ಅವ್ರಿಗೆ ಆ ಕೆನೆಪತ್ರವನ್ನು ತಂದು ಅದೇ ಸಮುದಾಯದ ನಿರ್ಲಕ್ಷಿತ ಈ 75 ವರ್ಷ ಸೋಂಕನೆ ಕೊಡಬಾರ್ದು. ಕಾಂಗ್ರೆಸ್ ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷ ಇರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾವೆ ವಿನಃ ಬಿ ಜೆ ಪಿ ವಿಚಾರ ಇದನ್ನ ಬೇಡ, ಇದರ ಅವಶ್ಯಕತೆ ಇಲ್ಲ ಅಂತಂತ ಎಂದೂ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಿಲ್ಲ. ನಾನು ಕೇಳ್ತೀನಿ ನಿಮಗೆ, ಇವತ್ತು ಜಾತಿ ಗಣತಿ ಅನ್ನೋದಕ್ಕಿಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಮಾಡಿದ್ದೀವಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಕತ್ತಾರ? ಅದ್ರದ್ದು ಸರಿ ಇಲ್ಲ ಅನ್ನೋದು ಅದನ್ನು ಓದಲಿ ಫಸ್ಟು. ಇವ್ರು ಓದಿದಾರಾ? ಯಾರು ಆರೋಚಕರು ಓದಿದಾರಾ? ಅದನ್ನ ತಿಳ್ಕೊಂಡಿದ್ದಾರಾ? ವಿಜೇಂದ್ರ ಅವರು ತಿಳ್ಕೊಂಡಿದ್ದಾರಾ? ನಾನು ಓದ್ದೇವು ಅದನ್ನು ಹೇಳಿದ್ದೀನಿ ನೋಡಿ. ಒಂದೇ ಜಾತಿಯವರು 1,60,000 ಅಧಿಕಾರಿಗಳಿಗೆ ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಕುರುಬ್ರ? ಅವರೆಲ್ಲ ಎಸ್ಸಿಗಳ? ಆರ್ ಅಶೋಕರು ಏನು ಹೇಳ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ಮನೆಯಲ್ಲಿ ಬರ್ಸಿದ್ರು. ಯಾರು ಕುರುಬ್ರ ಮನೆಗೆ? ಅವ್ರು 1,60,000 ಜನನೂ ಕುರುಬ್ರ? 1,22,000 ಶಿಕ್ಷಕರು ಕೆಲಸ ಮಾಡ್ತಿರ್ತಾರೆ. ಅವ್ರು ಒಂದೇ ಜಾತಿಯಾರ? ಸರ್, ಈಗ ಅದರೊಳಗೆ 37 ಲಕ್ಷ ಜನ ಇದರೊಳಗೆ ಭಾಗಿಯಾಗಿಲ್ಲ. 2015ನೇ ಗಣತಿ ಪ್ರಕಾರ 2011 ಗಣತಿ ಆಗಿದೆ. ಅವತ್ತು ಈ ರಾಜ್ಯದೊಳಗೆ 6,11,00,000 ಜನ ಇದ್ದರು. ಅದಕ್ಕೆ ಕಾನೂನಿನೊಳಗೆ ಈ ವರ್ಷ ಇಷ್ಟಿಷ್ಟು ಹೆಚ್ಚಾಗತ್ತೆ ಅಂತ ಜಾತಿ ಗಣತಿನ ಮಾಡಿಲ್ಲ. ಅದನ್ನು ಮಾಡ್ಕೊಳೋಕೆ ಅವಕಾಶ ನಮಗಿದ್ದಕ್ಕೆ 2015 6,35,00,000 ಜನನ ಸರ್ವೆ ಮಾಡಿದ್ವಿ, ಗಣಿತೊಳಗೆ ಭಾಗಿಯಾಗಲಿ ಅಂತ ಮಾಡಿದ್ದೀವಿ. ಅದ್ರಾಗ 5,98,00,000 ಎಷ್ಟು? 5,98,00,000 ಜನ
ಈ ಗಣತಿ ಒಳಗೆ ಭಾಗಿಯಾಗಿದ್ದಾರೆ, ಶೈಕ್ಷಣಿಕ ಸಾಮಾಜಿಕ ಗಣತಿ ಒಳಗೆ. ಅಂದರೆ ಎಷ್ಟು ಪರ್ಸೆಂಟ್ ಆಯ್ತು? 84.17%. ಇಷ್ಟು ಪರ್ಸೆಂಟ್ ಆಗಿದ್ದಾರೆ. ಅದೇ ನಾನು ಕೇಳ್ತೀನಿ ಮಾಧ್ಯಮದ ಮುಖಾಂತರ. 2011ರಾಗ ಗಣತಿ ಆಯ್ತು, ಎಷ್ಟು ಪರ್ಸೆಂಟ್ ಆಗಿದೆ? 94.9 ಸಮಥಿಂಗ್ ಆಗಿದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 95% ಇಟ್ಕೊಳ್ಳೋಣ. 95% ಆಗಿದ್ದು ಗಣತಿ ಸರಿ ಐತೆ ಅಂತಾರೆ. 94.17% ಸರಿ ಇಲ್ಲ ಅಂದರೆ ಏನರ್ಥ? ಅದಕ್ಕೆ ಬಿ ಜೆ ಪಿಯವರಿಗೆ ತೃಪ್ತಿ ಇಲ್ಲ, ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗೇನು ಕಾಳಜಿ ಅಂದರೆ ಬಾಯಿ ತೆಗೆದ್ರೆ ಹಿಂದೂ ಮುಸ್ಲಿಂ, ಅವ್ರ ಪ್ಲಾಸ್ಟಿಕ್ ಕೊನೆಗೆ ಮತ್ತಿನ್ನೊಂದು ನೆನಪಾಗೋದು ಪಾಕಿಸ್ತಾನ. ಇದು ಜಾತೀಯತೆ ಬಿಟ್ಟರೆ ಬದಲಿ ಅವ್ರ ಹತ್ರ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ನಮ್ಮ ಸರ್ಕಾರ ಒಳ ಮೀಸಲಾತಿ ಮತ್ತು ಈ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿ ಹೊಂದಿರತಕ್ಕಂಥ ಜನರ ಸೌಲಭ್ಯವನ್ನು ತೆಗೆದು ಅದೇ ಸಮುದಾಯದಲ್ಲಿ ಕೊಡೋಕೆ ಸಿದ್ಧರಿದೆ. ಯಾವುದು ಒಳ ಮೀಸಲಾತಿ? ಒಳ ಮೀಸಲಾತಿ ಒಂದು ವಿಚಾರ. ಎರಡನೇ ವಿಚಾರ, ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ರಾಜಕೀಯವಾಗಿ ಮೀಸಲಾತಿ ಸೌಲಭ್ಯ ಇದುವರೆಗೆ ಪಡೆದುಕೊಂಡು ಅಭಿವೃದ್ಧಿ ಹೊಂದಿದಂಥವ್ರನ್ನ ನೋಡ್ರಿ, ಉಳಿದ ಯಾವಾಗಲೂ ಒಳ ಮೀಸಲಾತಿ ಕೆನೆ ಪದರು ಎದಕ್ಕೆ ಸಂಬಂಧ ಇದೆ? ಉದ್ಯೋಗ ಮತ್ತು ಶೈಕ್ಷಣಿಕವಾಗಿ ಸಂಬಂಧ ಇದೆ. ಈಗಾಗಲೇ ಒಳ ಮೀಸಲಾತಿಗೆ ನಾಗಮೋಹನ್ ದಾಸ್ ಅವರು ಸಮಿತಿ ಮಾಡಿದ್ದೀವಿ. ನಾನು ಅದ್ರಾಗ 2 ಸತಿ ಭಾಗಿಯಾಗಿದ್ದೀನಿ. ಈಗಾಗಲೇ 5ನೇ ತಾರೀಕಿಂದ ಗಣತಿ ಸ್ಟಾರ್ಟ್ ಆಗುತ್ತಾ? ಆಗಲಿ, ವಾಸ್ತವ ಸತ್ಯ ಹೊರಗೆ ಬಂದದ್ನೇ ಕುಂತು ಚರ್ಚೆ ಮಾಡ್ತೀವಿ. ನಾವು ಎಲ್ಲರೂ ಸೇರಿ ಮಾದಿಗ ಸಮಾಜ ಇರ್ಬೋದು, ಛಲವಾದಿ ಸಮಾಜ ಇರ್ಬೋದು, ಬೋವಿ ಸಮಾಜ ಇರ್ಬೋದು, ಬಂಜಾರ ಸಮಾಜ ಇರ್ಬೋದು, ಕೊರವ ಕೊರಚ ಇರ್ಬೋದು, 101 ಜಾತಿ ಎಲ್ಲರೂ ಸೇರಿ ಈಗಾಗಲೇ ಗಣತಿ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನೇ ಹೇಳ್ತಾ ಇರೋದು. ಅವತ್ತಿನ ಪರಿಸ್ಥಿತಿ ಒಳಗೆ ಬಿ ಜೆ ಪಿ ಕೇಳ್ಬೇಕಾಗಿತ್ತು ಇದನ್ನು. ನೀವು ಯಾಕೆ ಹೇಳ್ತೀನಿ ಕೇಳ್ರಿ. ಸದಾಶಿವ ವರದಿ ಅಂತ ಕೇಳ್ತೀನಿ ನೀವು. ಯಾರು ಅದನ್ನು ಕ್ಯಾನ್ಸಲ್ ಮಾಡಿದರು? ಯಾರು ಅದನ್ನು ರಿಜೆಕ್ಟ್ ಮಾಡಿದರು? ನಾವನ್ರಿ? ನಾವಲ್ಲ. ಬದ್ಧತೆಯೇ ಇಲ್ಲ ಅವ್ರಿಗೆ. ಅದನ್ನು ರಿಜೆಕ್ಟ್ ಮಾಡಿದರು. ಮತ್ತು ಅವ್ರು ರಿಜೆಕ್ಟ್ ಮಾಡಿದ್ದು ನಾವೇನು ಹೇಳೋಕ್ಕಾಗತ್ತೆ ಅದನ್ನು? ಅದಕ್ಕೆ ಅದನ್ನು ರಿಜೆಕ್ಟ್ ಮಾಡಿದ್ದೀರಪ್ಪ, ನಾಗಮೋಹನ್ ದಾಸ್ ಅವ್ರನ್ನ ಈಗ ಸಮಿತಿ ಮಾಡಿದ್ರೆ ಈಗ ಅದನ್ನು ಸರ್ವೆ ಮಾಡ್ಕೊಳ್ಕೊಳ್ಳಿ ಅಂತ ಹೇಳಿದ್ದೀವಿ. ಮತ್ತೆ ಸವಿಸ್ತಾರವಾಗಿ ಹೇಳಿದ್ದೀವಲ್ಲ. ಸರ್, ಒಂದು ಮಾತು ಹೇಳ, ಯುದ್ಧಕ್ಕೆ ನಾವೇನು ವಿರೋಧಿಗಳಲ್ಲ. ನಾವು ದೇಶಭಕ್ತರು. ದೇಶಭಕ್ತಿ ವಿಚಾರದಾಗ ಬಿ ಜೆ ಪಿಯವ್ರ ಹತ್ರ ಕಲಿಯೋಂಥ ಅವಶ್ಯಕತೆ ನಮಗೇನಿಲ್ಲ. ಈ ದೇಶವನ್ನು ಅತಿ ಹೆಚ್ಚು ಆಳಿದಂಥವ್ರು ಕಾಂಗ್ರೆಸ್ನವರು. ಈ ದೇಶದ ಸ್ವತಂತ್ರವನ್ನು ತಂದುಕೊಟ್ಟಂಥವ್ರು ಕಾಂಗ್ರೆಸ್ನವರು. ಬಿ ಜೆ ಪಿಯವರು ಇವರೇನು ಸ್ವತಂತ್ರ ಹೋರಾಟಗಾರರು ಅಲ್ಲ, ಸ್ವತಂತ್ರವನ್ನು ತಂದು ಕೊಟ್ಟದ್ರೊಳಗೆ ಇವರ ಭಾಗನೂ ಇಲ್ಲ. ಯುದ್ಧ ಮಾಡ್ತೀನಂದರೆ ನಮ್ಮ ದೇಶಕ್ಕೆ, ದೇಶದ ವಿಚಾರದಾಗ ಬಂದತ್ನಾಗ ನಾವು ಯಾವಾಗಲೂ ದೇಶಭಕ್ತರೇ. 26 ಮಂದಿ ಅಮಾಯಕರನ್ನ ಗುಂಡಿಟ್ಟು ಕೊಲ್ದತ್ನಾಗ ವಿರೋಧ ಪಕ್ಷಗಳನ್ನು ಎಲ್ಲರದು ಸಭೆ ಕರೆದು ಈ ದೇಶದ ಪ್ರಧಾನಮಂತ್ರಿಗಳು ಬಿಹಾರ್ ಚುನಾವಣೆ ಮಾಡೋಕ್ಕೆ ಹೋಗ್ತಾರಲ್ಲ, ಇದು ಮಾನವೀಯತೆನಾ? ಇವ್ರ ದೇಶಭಕ್ತಿನ? ಇವ್ರ ಜನರಿಗೆ ಇಟ್ಟಂಥ ಪ್ರೀತಿನ? ಇಲ್ಲಿ 26 ಅಮಾಯಕರು ಸತ್ತಿದ್ದಾರೆ. 26 ಜನ ಅಮಾಯಕರು ಸತ್ತಂತತ್ನಾಗ ಅದ್ರ ಬಗ್ಗೆ, ದೇಶದ ಬಗ್ಗೆ ಚಿಂತೆ, ಅವ್ರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಇವರಿಗೆ ಬಿಹಾರ್ ಚುನಾವಣೆ ಭಾಳ ಮುಖ್ಯ ಆಗೈತೆ, ಬಿಹಾರ್ ಚುನಾವಣೆಗೆ ಭಾಷಣ ಮಾಡೋಕ್ಕೆ ಹೋಗ್ತಾರೆ ಪ್ರಧಾನಮಂತ್ರಿಗಳು. ಇದನ್ನು ಪ್ರಶ್ನೆ ಮಾಡಿಬಿಟ್ರಂದ್ರೆ ನಾವೆಲ್ಲರೂ ದೇಶಭಕ್ತರೇ ಅಲ್ಲ, ಇವರೇ ದೇಶಭಕ್ತರ ರೀತಿ ಬಿಂಬನೆ ಮಾಡ್ತಾರೆ. ಇದನ್ನೇ ಇವರು ದೇಶಭಕ್ತಿ ವಿಚಾರದೊಳಗೆ ಬಿ ಜೆ ಪಿ ನೋಡಿ ಕಲಿಯೋಂಥ ಅವಶ್ಯಕತೆ ಕಾಂಗ್ರೆಸ್ಸಿಗರಿಗೆ ಯಾರಿಗೂ ಇಲ್ಲ.